ಸೈಕ್ಲೋನ್ನಿಂದಾಗಿ ತಮಿಳುನಾಡು ತತ್ತರಿಸಿ ಹೋಗಿತ್ತು. ಈಗ ಸ್ವಲ್ಪ ರಿಲ್ಯಾಕ್ಸ್ ಆಗಿದೆ. ಒಂದು ಕಡೆಗೆ ವಾಯುಸೇನೆಯಿಂದ ರಕ್ಷಣಾ ಕಾರ್ಯಾಚರಣೆ ಕೂಡ ಚುರುಕು ಪಡೆದುಕೊಂಡಿದೆ. ಆ ಕಡೆಗೆ ಸೈಕ್ಲೋನ್ ಕೂಡ ಸ್ವಲ್ಪ ತಣ್ಣಗಾಗಿದೆ. ಗರ್ಭಿಣಿ 1.5 ವರ್ಷದ ಮಗು ಸೇರಿ 4 ಈಗ ಏರ್ ಲಿಫ್ಟ್ ಮಾಡಿದ್ದಾರೆ. ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಪರಿಹಾರ ಸಾಮಗ್ರಿಯನ್ನ ಕೂಡ ರವಾನಿಸಲಾಗ್ತಾ ಇದೆ. ತಮಿಳುನಾಡು ಸೈಕ್ಲೋನ್ನಿಂದಾಗಿ ತತ್ತರಿಸಿ ಹೋಗಿದ್ದು ಈಗ ಸೈಕ್ಲೋನ್ನ ಅಬ್ಬರ ಸ್ವಲ್ಪ ತಣ್ಣಗಾಗಿದೆ. ಅದರ ಮಧ್ಯದಲ್ಲಿ ಈಗ ರಕ್ಷಣಾ ಕಾರ್ಯಾಚರಣೆಯು ಕೂಡ ಜೋರಾಗಿ ನಡೀತಾ ಇದೆ. ವಾಯುಸೇನೆಯಿಂದ ಈಗ ಗರ್ಭಿಣಿ 1.5 ವರ್ಷದ ಮಗು ಸೇರಿ 4 ಏರ್ ಲಿಫ್ಟ್ ಮಾಡಿರುವಂಥ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಾ. ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಪರಿಹಾರ ಸಾಮಗ್ರಿಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಕಾರಣ ಎಲ್ಲ ಮಳೆ ಬಂದು ಎಲ್ಲ ಕೊಚ್ಕೊಂಡು ಹೋಗಿದೆ. ತಿನ್ನೋಕ್ಕೂ ಏನೂ ಇಲ್ಲ, ನೀರು ಕುಡಿಯೋಕೆ ಅಷ್ಟೊಂದು ನೀರಿದ್ರೂ ಕೂಡ ಕುಡಿಯೋಕ್ಕೂ ನೀರಿಲ್ಲದೆ ಇರುವಂಥ ಪರಿಸ್ಥಿತಿ. ಈಗ ರಕ್ಷಣಾ ಕಾರ್ಯಾಚರಣೆ ಅಂತೂ ಭರದಿಂದ ಸಾಗ್ತಾ ಇದೆ. ಅಲ್ಲಿ ನೋಡಿ, ಗರ್ಭಿಣಿ ಇನ್ನೊಂದು ಕಡೆಗೆ 1.5 ವರ್ಷದ ಮಗುವನ್ನು ಈಗ ರಕ್ಷಣೆಯನ್ನು ಮಾಡಿರುವಂಥದ್ದನ್ನು ನೋಡ್ತಾ ಇದ್ದೀರಾ. ಸದ್ಯಕ್ಕೆ ವಾಯುಸೇನೆ ಈ ರಕ್ಷಣಾ ಕಾರ್ಯಾಚರಣೆಯನ್ನು ಚುರುಕುಗೊಳಿಸಿದೆ. ಕಾರಣ ಸೈಕ್ಲೋನ್ನ ಅಬ್ಬರ ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ರಕ್ಷಣಾ ಕಾರ್ಯಾಚರಣೆಗೆ ಅನುಕೂಲ ಆಗಿದೆ. ಹಾಗಾಗಿ ಸಾಧ್ಯವಾದಂಥ ಜಾಗಗಳಲ್ಲೆಲ್ಲ ಈಗ ರಕ್ಷಣಾ ಕಾರ್ಯಾಚರಣೆಯನ್ನು ವಾಯುಸೇನೆ ಮಾಡ್ತಾ ಇದೆ. ಗ್ರೌಂಡಲ್ಲಿ NDRF ಮತ್ತು ಅಲ್ಲಿರುವಂಥ SDRFನವರೆಲ್ಲ ಕೆಲಸಗಳನ್ನು ಅಲ್ಲಿ ಸ್ಥಳೀಯವಾಗಿ ಮಾಡ್ತಾ ಇದ್ದಾರೆ.